ಪಿರನ್ವಾಡಿ ಗ್ರಾಮದ ರಿಜಿಸ್ಟರ್ ಸರ್ವೆ ನಂಬರ್ 21 ಕ್ಷೇತ್ರ 12 ಎಕರೆ 10 ಗುಂಟೆ ಜಮೀನಿನ ಪೈಕಿ 5 ಎಕರೆ ಕನ್ನಡ ಮರಾಠಿ ಉರ್ದು ಶಾಲೆಗಳ ನಿರ್ಮಾಣಕ್ಕೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ 2 ಎಕರೆ ಜಮೀನು ಮಂಜೂರು ಮಾಡುವಂತೆ ಆಗ್ರಹಿಸಿ ಪಿರನ್ವಾಡಿ ಗ್ರಾಮಸ್ಥರು ಸೋಮವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಚಲೋ ಅಂತದ ಸಮಸ್ಯೆ ಇಲ್ಲ ಆದ್ರೆ ಅವ್ರ ಊಟ ಸರಿಯಾಗಿ ಕೊಡ್ತಾ ಇಲ್ಲ, ಹುಡುಗರಿಗೆ ಟಾಯ್ಲೆಟ್ ಇಲ್ಲ, ನೀರಿಲ್ಲ, ಗ್ರೌಂಡ್ ಆಟ ಆಡಕ್ಕಿಲ್ಲ. ಈ ಕಡೆ ಆಟ ಆಡ್ಬೇಕಂದ್ರೆ ಎಲ್ಲ ನೀರು, ಟಾಯ್ಲೆಟ್ ನೀರು ಎಲ್ಲ ಅಲ್ಲೇ. ಹುಡುಗರು ಹೆಂಗ್ ಕಲಿಬೇಕು, ಹುಡುಗರಿಗೆ ಶಾಲೆ ಕುಂಡ್ರಾಗ ಬೆಂಚ್ ಇಲ್ಲ. ಒಂದೇನ್ರ ಸಹಾಯ ಮಾಡ್ಕೊಡ್ಬೇಕಲ್ಲ ಹುಡುಗರಿಗೆ, ಸಣ್ಣ ಬಡ ಹುಡುಗರು ಆತರ ಏನ್ರ ಮಾಡ್ಕೊಡ್ಬೇಕಂದ್ರೆ ಮಾಡ್ತಾ ಇಲ್ಲ ಅವರು. ನಮ್ಮ ಪೀರ್ನೋಡಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮ ಠಾಣದಲ್ಲಿ ಇರ್ತಕ್ಕಂಥ ಸರ್ವೆ ನಂಬರ್ 21ರಲ್ಲಿ 5 ಎಕರೆ ಜಾಗನೂ ಇರ್ತದೆ. ಆ ಜಾಗೆ ಒಳಗ ಈ 3 ಪ್ರಾಥಮಿಕ ಕನ್ನಡ ಸ್ಕೂಲ್ಗಳನ್ನು ಸ್ಥಳಾಂತರ ಮಾಡಬೇಕಂತೂ ನಾವು ಪೀರ್ನೋಡಿ ಗ್ರಾಮಸ್ಥರ ಡಿಸಿ ಅವ್ರ ಕಳಕಳಿಯಿಂದ ವಿನಂತಿ ಮಾಡ್ತೀವಿ. ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ, ನಾವು ಕಳೆದ 2015 ಮತ್ತು 2012ರಲ್ಲಿ ಗ್ರಾಮ ಪಂಚಾಯತ್ ಮೆಂಬರು ಮತ್ತೆ ಅಧ್ಯಕ್ಷರ ಸಮಿತಿಯಲ್ಲಿ ನಾವು ಠರಾವನ್ನು ಕೂಡ ಮಾಡ್ತೇವೆ. ಈ 3 ಸ್ಕೂಲ್ಗಳನ್ನು ಸ್ಥಳಾಂತರ ಮಾಡಬೇಕಂತ ಠರಾವ್ ಮಾಡಿ ಒಂದ್ಸಲ ಡಿಸಿ ಅವರಿಗೆ, ತಹಶೀಲ್ದಾರ್ ಅವರಿಗೆ, ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಕೊಟ್ಟಿರ್ತೀವಿ. ಆದ್ರೆ ಇನ್ನೂ ಕೂಡ ಯಾರೂ ಅದ್ರ ಬಗ್ಗೆ ಕ್ರಮವನ್ನು ಕೈಗೊಂಡಿಲ್ಲ. ಪಿರನ್ವಾಡಿಯಲ್ಲಿ ಕನ್ನಡ ಮರಾಠಿ ಉರ್ದು ಶಾಲೆ ಇವೆ. ಇಲ್ಲಿ ಜನಸಂದಣಿ ಹೆಚ್ಚಿಗೆ ಇದ್ದು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲು ತೊಂದರೆಯಾಗುತ್ತಿದೆ. ಅಲ್ಲದೆ ಜಾಂಬೋಟಿ ಮತ್ತು ಗೋವಾ ರಸ್ತೆ ಹಾದು ಹೋಗುವುದರಿಂದ ವಿದ್ಯಾರ್ಥಿಗಳಿಗೆ ಅಪಘಾತದ ಉದಾಹರಣೆಯೂ ಹೆಚ್ಚಿದೆ. ಆದ್ದರಿಂದ ಶಾಲೆ ಸ್ಥಳಾಂತರ ಮಾಡಿ ಈ 7 ಎಕರೆ ಜಮೀನು ಶಾಲೆ ಹಾಗೂ ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕೆ 7 ಎಕರೆ ಜಮೀನು ಮಂಜೂರು ಮಾಡಿಕೊಡಬೇಕೆಂದು ಆಗ್ರಹಿಸಿದ್ರು. ಪ್ರತಿಭಟನೆಯಲ್ಲಿ ಪಿರನ್ವಾಡಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.